ಪಬ್ಲಿಕ್ ನೆಕ್ಸ್ಟ್ನ ವಾರ್ಡ್ ಸಮೀಕ್ಷೆ ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಗ್ನಳ್ಳಿ ವಾರ್ಡ್ನಲ್ಲಿದೆ. ನೋಡಿ ಇಲ್ಲಿ ಹಾಸ್ಪಿಟಲ್, ಈ ಹಾಸ್ಪಿಟಲ್ಗೆ ಹೆರಿಗೆ ಹಾಸ್ಪಿಟ್ಲ್ ಒಂದಿಲ್ಲ ಸರ್. ಪಾಪ ಈ ಯಾರು ಹೆರಿಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಅವರು ದಾಸಹಳ್ಳಿ ಹೋಗ್ಬೇಕು, ಇಲ್ಲ ಇದಕ್ಕೆ ಹೋಗ್ಬೇಕು. ಕಂಪ್ಲೇಂಟ್ ಮಾಡಿದ್ರು ಬರ್ತಾರೆ, ಅರ್ಧ ಬರ್ಧ ಆಗ್ತಾರೆ, ಅಷ್ಟಕ್ಕೆ ಮಾತ್ರ ಸಾಕ್ಸನ್ ಆಗೈತೆ ಅಂತಾರೆ, ಮುಂದಕ್ಕೆ ಸಾಕ್ಸನೇ ಆಗಿಲ್ಲ ಅಂತಾರೆ ಸರ್. ಹೆಗ್ನಳ್ಳಿ ವಾರ್ಡ್ ಕಳೆದ ಬಾರಿ 71 ವಾರ್ಡ್ ನಂಬರ್ ಆಗಿತ್ತು. ಈಗ ಅದು ಡಿವೈಡ್ ಆಗಿರುವಂಥದ್ದು. ಇಲ್ಲಿನ ಸಮಸ್ಯೆಗಳೇನು, ಜನ ಏನು ಹೇಳ್ತಾರೆ, ಬನ್ನಿ ಈ ಕುರಿತು ಅವ್ರನ್ನ ಕೇಳೋಣ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳಲ್ಲಿ ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ ಸಮಸ್ಯೆಗಳ ಕುರಿತು ಗ್ರೌಂಡ್ ರಿಪೋರ್ಟ್ ಮುಂದುವರಿಸಿದೆ. ಹೆಗ್ಗನಹಳ್ಳಿ ವಾರ್ಡ್ನಲ್ಲಿ ವಾರ್ಡ್ ಸಮಸ್ಯೆ ಕುರಿತು ತಮ್ಮ ಜನಾಭಿಪ್ರಾಯಕ್ಕೆ ಪಬ್ಲಿಕ್ ನೆಕ್ಸ್ಟ್ ಇಳಿದಾಗ ಜನ ಸಮಸ್ಯೆಗಳ ಸರಮಾಲೆಯನ್ನೇ ವಿವರಿಸಿದ್ದಾರೆ. ರಸ್ತೆಯಲ್ಲಿ ಗುಂಡಿ ಬಿದ್ದು ವರ್ಷಗಳೇ ಕಳೆದ್ರೂ ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ಕೆಲಸ ಮಾಡಿ ರಸ್ತೆ ಅಗೆದು ಹೋದ ಅಧಿಕಾರಿಗಳು ರಸ್ತೆಗೆ ಟಾರ್ ಹಾಕುವುದನ್ನ ಮರೆತು ಹೋಗಿದ್ದಾರೆನ್ನೋ ಮಟ್ಟಿಗೆ ಜನ ಇಲ್ಲಿ ಹಿಡಿ ಶಾಪ ಹಾಕಿದ್ದಾರೆ. ಓಡಾಡಕ್ಕೆ ರಸ್ತೆ ಮೂಲ ಸೌಕರ್ಯದಲ್ಲಿ 100 ಮಾಡಿಲ್ಲ ಅಂದ್ರೆ ಒಂದು 30% ಅರ ಬೇಡವಾ? ಜನಗಳು ಓಡಾಡೋಕೆ ರೋಡು, ಏನೋ ಕತ್ಲಲ್ಲಿ ಓಡ್ದ ಲೈಟು, ಇಷ್ಟೇ. ಕುಡಿಗೆ ನೀರು ಇದು ಬಿಟ್ಟರೆ ಇನ್ನೇನೋ ಕೇಳ್ತಾ ಇದಾರ, ಸೈಟ್ ಕೊಡಿಸಿ, ನಮ್ಗೆ ಇದು ಕೊಡಿಸಿ ಅದು ಕೊಡಿಸಿ ಅಂತ ಏನು ಕೇಳ್ತಾಯಿಲ್ಲ. ಓಡಾಡೋ ರೋಡು ಮೂಲ ಸೌಕರ್ಯದಲ್ಲಿ 100% ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು 40% ಅರ ಮಾಡಿ. ಮಕ್ಕಳುಗಳು ಸ್ಕೂಲ್ಗೆ ಹೋಯ್ತವೆ. ಇಲ್ಲಿ ಈಗ ಮಳೆ ಬಂತು ಅಂದ್ಕೊಳ್ಳಿ, ಮಳೆ ಆದಮೇಲೆ ಈ ರೋಡ್ ಹೆಂಗಾಗುತ್ತೆ ನೀವೇ ಗೆಸ್ ಮಾಡಿ. ಕೇಸರಾಗುತ್ತೆ. ಒಂದು ಯೂನಿಫಾರ್ಮ್ ಹಾಕಿ ಹೋಯ್ತವೆ, 2 ವೀಲರ್ಗಳು ಬರ್ನೋಯ್ತವೆ, ಕೇಸರಾಗ್ತವೆ, ಇನ್ನೊಂದು ಆಗ್ತವೆ. ಅದನ್ನು ಅವರೇ ಬರ್ಬೇಕಂತೇನಿಲ್ಲ, ಅವ್ರವ್ರ ಕಾರ್ಯಕರ್ತರು ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಈಗ ನಮ್ಮ ಏರಿಯಾ ಅವ್ರು ಮಂದಾಳದಲ್ಲಿ ಬರಬೇಕು. ಇದು ನಾವು ಈ ಏರಿಯಾದಲ್ಲಿ ಗೆದ್ದಿದ್ದೀನಿ. ಒಂದು ಯಾವುದೋ ಮೂಲೆಗೆ ಮಾಡ್ಕೊಂಬಿಟ್ರೆ ಸ್ವಾರ್ಥ ಅಲ್ಲ, ಎಲ್ಲನೂ ಸಮನಾಗಿ ನೋಡಬೇಕು. ಒಂದು ನೋಡಾದ್ಮೇಲೆ ಅವ್ರು ಬಂದಿಲ್ಲ ಅಂದರೆ ಅವ್ರ ಕಾರ್ಯಕರ್ತರುಗಳು ಈ ರೋಡು ನೋಡಪ್ಪ ಇಷ್ಟು ಹಿಂಗದೆ, ಹಳ್ಳ ದಿಣ್ಣದೆ, ಹಿಂಗದೆ ಹಂಗದೆ, ಕೈಲಾದದ್ದು ಮಾಡಬೇಕು. ನಾನು ಇದುವರೆಗೂ ನೋಡೇ ಇಲ್ಲ ಅವ್ರು ಬಂದದ್ದನ್ನ. MLAಗಳಾರಿ ಕಾರ್ಪೊರೇಟರ್ ಅಂತೂ ಇಲ್ಲ ಬಿಡಿ, MLAಗಳು ಬಂದದ್ದು ನೋಡೇ ಇಲ್ಲ. ಏನು ಫಂಕ್ಷನ್ ಇದ್ರೆ ಬರ್ತಾರೆ, ಹೋಯ್ತಾರೆ. ಅವರೇ ಬರ್ಬೇಕಂತಿಲ್ಲ ಸರ್. ಅವರು ಏನೇ ಕಾರ್ಯಕರ್ತರು ಅವರು ಇರ್ತಾರೆ. ಹೋಗ್ರಪ್ಪ ರೋಡ್ ನೋಡ್ರಿ ಏನಿದೆ, ಜನಗಳಿಂದ ಗೆದ್ದಿದ್ದೀವಿ, ಜನರಿಂದ ತಾನೇ ಗೆದ್ದಿರೋದು. ಜನಗಳಿಗೆ ಆ ರೋಡ್ ಒಂದು ರೋಡ್ ಇನ್ನೊಂದು ನೋಡ್ರಿ, ಬೇಡ ಒಂದು ತಿಂಗಳಿಗೋ ವಾರಕ್ಕೋ ಸಮಸ್ಯೆ ನೋಡ್ರಿ, ಏನಾಗಿದ್ದು ಎತ್ತಾಗಿದ್ದು. ಒಂದು ವಾರಕ್ಕೆ 2 ಸತಿ ನೀರು, ಕಾವೇರಿ ನೀರು ಅಷ್ಟೇ. ನಮಗೆ ರೋಡ್ದೊಂದು ಕ್ಲಿಯರ್ ಮಾಡಿಕೊಡ್ಬೇಕು. ನಮಗೆ ರೋಡ್ದೇ ಸಮಸ್ಯೆ. ನಮಗೆ ಯಾರು ಬರ್ತಾ ಇಲ್ಲ, ಯಾರು ಬರಲ್ಲ. ಅವಾಗ ಬರ್ತಾರೆ ಓಟ್ ಕೇಳಕ್ಕೆ, ಅದು ಮುಗಿದ್ರೆ ಅಷ್ಟೇ, ಇನ್ನು ಬರಲ್ಲ ಯಾರು. ಅವಾಗ ಬರ್ತಾರಲ್ಲ, ಅವ್ವ ಅಕ್ಕ ಅಮ್ಮ ಅಂತಾರಲ್ಲ, ಅಷ್ಟು ಮುಗೀತು, ಹೋಯ್ತಾರೆ ಅಷ್ಟೇ ಅವ್ರದ್ದು. ಸರ್ ಈ ರೋಡ್ ಕಿತ್ತೋಗ ಆಲೇ ಒಂದು ಸುಮಾರು ವರ್ಷ ಆಯ್ತು. ಈ ರೋಡ್ ಸರಿನೇ ಮಾಡಿಸಿಲ್ಲ. ಮಕ್ಳು ಮರಿ ಸೈಕಲ್ ತುಣಿಯಕ್ಕೂ ಬೀಳ್ತಾರೆ, ಎದೊಳ್ತಾರೆ. ಈ ರೋಡ್ ಸರಿನೇ ಮಾಡಿಸಿಲ್ಲ ಸರ್. ಕಂಪ್ಲೇಂಟ್ ಮಾಡಿದ್ರು ಬರ್ತಾರೆ, ಅರ್ಧ ಬರ್ಧ ಆಗ್ತಾರೆ, ಅಷ್ಟಕ್ಕೆ ಮಾತ್ರ ಸಾಕ್ಸನ್ ಆಗೈತೆ ಅಂತಾರೆ, ಮುಂದಕ್ಕೆ ಸಾಕ್ಸನೇ ಆಗಿಲ್ಲ ಅಂತಾರೆ ಸರ್. ಸರ್ ನಾವು ಈ ಏರಿಯಾಗೆ ಬಂದು 1.5 ವರ್ಷ ಮುಂಚೆ ಓಂ ಶಕ್ತಿ ದೇವಸ್ಥಾನ ಇದ್ವಿ ಸರ್ ನಾವು. ಇನ್ನು ಈ ರಸ್ತೆ ಗುಂಡಿ ಸಮಸ್ಯೆ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಬಡವರ ಪಡಿತರ ಚೀಟಿಗೂ ಕತ್ತರಿ ಬೀಳ್ತಿದೆ. ಅಧಿಕಾರಿಗಳು 4,000 ಸಂಬಳ ತಗೊಳ್ಳೋ ಮಹಿಳೆಯ ರೇಷನ್ ಕಾರ್ಡ್ಗೂ ಕೊಕ್ಕೆ ಹಾಕಿದ್ದಾರೆ. ಕಳಪೆ ಕಾಮಗಾರಿ ನಡೀತಿವೆ. ಸರ್ಕಾರಿ ಆಸ್ಪತ್ರೆ ಇದೆ, ಆದ್ರೆ ಹೆರಿಗೆಗೆ ಇಲ್ಲಿನ ಜನ ದಾಸರಹಳ್ಳಿಗೆ ಹೋಗ್ಬೇಕು. ಇಲ್ಲೇ ಒಂದು ಹೆರಿಗೆ ಆಸ್ಪತ್ರೆ ಇದ್ರೆ ಒಳ್ಳೇದು ಅಂತಾರೆ. ಹೆಗ್ನಳ್ಳಿ ವಾರ್ಡಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಎಲ್ಲ ಗುಂಡಿ, ರೋಡ್ ಕೆಲಸ, ಡಾಮರ್ ಕೆಲಸಗಳು, ಯಾವ ಕೆಲಸಗಳು ಆಗಿಲ್ಲ. ನೀರು ಪ್ರಾಬ್ಲಮ್ ಇದೆ. ಮುಖ್ಯವಾಗಿ ಏನಂದರೆ ಕಡು ಬಡವರು ನಿರ್ಗತಿಕರ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಈಗ ತಾನೇ ಹೋಗಿ ನಾನೊಬ್ಬರನ್ನ ಚಂದ್ರಕಲಾ ಅನ್ನೋರು ನಮ್ಮ ಶಾಸಕರ ಕೈಗೆ ಅವ್ರ ರೇಷನ್ ಕಾರ್ಡ್ ತೋರಿಸಿ ಬರೀ 4,000 ರೂಪಾಯಿ ಸಂಬಳ ಅವ್ರಿಗೆ. ಅಂಥ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸರ್ಕಾರದವರು. ಇನ್ನೂ ಒಂದು ಏನಂದರೆ ನೋಡಿ, ಇಲ್ಲಿ ಹಾಸ್ಪಿಟಲ್, ಈ ಹಾಸ್ಪಿಟಲ್ಗೆ ಹೆರಿಗೆ ಹಾಸ್ಪಿಟ್ಲ್ ಒಂದಿಲ್ಲ ಸರ್. ಪಾಪ ಈ ಯಾರು ಹೆರಿಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಅವರು ದಾಸರಳ್ಳಿ ಹೋಗ್ಬೇಕು, ಇಲ್ಲ ಇದಕ್ಕೆ ಹೋಗಬೇಕು. ನೀರಿನ ಪ್ರಾಬ್ಲಮ್ ಇದೆ. ನೀವು ಈ ಕಡೆ ಕಾಮಗಾರಿಗಳು ಸಹ ಗುಂಡಿ ಮುಚ್ಚಿಲ್ಲ. ಇಲ್ಲಿನ ಕೆಲವು ಈ ವಾರ್ಡು ಮೊದಲು ಹೆಗ್ನಳ್ಳಿ ವಾರ್ಡು ಒಂದೇ ಒಂದು ವಾರ್ಡ್ ಇತ್ತು. 4 ಭಾಗ ಮಾಡಿ ಕೇಳಕ್ಕೋದ್ರೆ ಆ ವಾರ್ಡ್ ಈ ವಾರ್ಡ್, ಆ ವಾರ್ಡ್ ಈ ವಾರ್ಡ್ ಅಂತಾರೆ. ಇಷ್ಟೇ ಅಲ್ಲದೆ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಹೆಗ್ಗನಹಳ್ಳಿ ವಾರ್ಡ್ ಮುಖಂಡ ಬಾನಾ ರವಿ ಆರೋಪಿಸಿದ್ದಾರೆ. ಸ್ಯಾನಿಟರಿ ಲೈನ್ ನ ಮೋರಿಗೆ ಬಿಟ್ಟಿದ್ದಾರೆ. ಜನರಿಗೆ ರೋಗ ಬರ್ತಿದ್ದು ಅವರು ದುಡಿಯೋ ದುಡ್ಡು ಚಿಕಿತ್ಸೆಗೆ ಖರ್ಚಾಗ್ತಿದೆ. ಯಾರೇ ಗೆದ್ರೂ ಮೊದಲು ಮೂಲಭೂತ ಸೌಕರ್ಯ ಮಾಡಿಸಲಿ ಅಂತ ರವಿ ಆಗ್ರಹಿಸಿದ್ದಾರೆ. ಇಲ್ಲಿ ಏನಂದ್ರೆ ಸರ್, ಮೂಲಭೂತ ಸೌಕರ್ಯನೇ ಇಲ್ಲ ಇಲ್ಲಿ. ಈಗ ಇದೇ ಮುಖ್ಯ ರಸ್ತೆ ಇದ್ರಿ, ಇಲ್ಲಿ ಎದುರುಗಡೆನೆ ಕಸ ಹಾಕ್ತಾರೆ. ಎಂಥ ಸಾಂಕ್ರಾಮಿಕ ರೋಗಗಳು ಬರ್ತವೆ ಅಂದರೆ, ಬೆಳಿಗ್ಗೆ ಎದ್ರೆ ತಂದು ಇಲ್ಲಿ ಸುರಿತಾರೆ, ತಿರ್ಗಾ ಇಲ್ಲೇ ಡಂಪ್ ಮಾಡ್ತಾರೆ, ತಿರ್ಗಾ ಲೋಡ್ ಮಾಡ್ತಾರೆ. ಮಳೆ ಬಂದಾಗಂತೂ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಅದ್ರ ಜೊತೆಗೆ ಏನು ಗೊತ್ತಾ, ಈ ಸ್ಯಾನಿಟ್ರಿ ತುಂಬ ಹದಗೆಟ್ಟು ಬಿಟ್ಟೈತೆ. ಆ ಮೋರಿಗೆ ಬಿಟ್ಬಿಟ್ಟಾರಲ್ಲ, ಏನೈತೆ ಸ್ಯಾನಿಟ್ರಿ ಇರೋ ಜಾಗ ಎಲ್ಲ ತಂದು
ಸ್ಯಾನಿಟ್ರಿ ತಂದು ಮೋರಿಗೆ ಬಾಕ್ಸ್ ಮೋರಿಗೆ ಬಿಟ್ಬಿಟ್ಟಿದ್ದಾರೆ. ತುಂಬ ಸ್ಮೆಲ್ ಬರುತ್ತಿಲ್ಲಿ. ಆದ್ರೂ ಎಷ್ಟೋ ಜನ ಇದರಿಂದನೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಪಾಪ ಅವರು ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೆ ಅವ್ರು ದುಡ್ದು ಆ ದುಡ್ಡಲ್ಲಿ ಆಸ್ಪತ್ರೆ ಏನೋ ನೋಡ್ತಾವ್ರೆ. ಅಷ್ಟರ ಮಟ್ಟಿಗೆ ಹದಗೆಟ್ಬಿಟ್ಟೈತೆ ಇಲ್ಲಿ ಏನು ಮಾಡಬೇಕು ಅಂದರೆ ಮೊದಲು ಮೂಲಭೂತ ಸೌಕರ್ಯ ನಮಗೆ ಬೇಕು. ಇಲ್ಲ ಸರ್, ನಾವು ಏನೇ ಮಾಡಿದ್ರು ಸರ್ ಮೊದಲು ಮೂಲಭೂತ ಸೌಕರ್ಯ ಕೊಡ್ಬೇಕು, ನಾವು ಆದ್ಯತೆ ಕೊಡ್ತೀವಿ ಸರ್. ಯಾಕೆ ಅಂದರೆ ಅದೇ ಇಲ್ಲ ಅಂದರೆ ನಮಗೆ ಇನ್ನು ಮನುಷ್ಯ ಜನ್ಮ ತಿರ್ಗಿ ನಾವು ಹುಟ್ಟಲ್ಲ ಸರ್. ಯಾರೋ ಹೇಳ್ತಾರೆ ನಾವು ಸ್ವರ್ಗ ನರಕ ಅಂತ ಹೇಳ್ತಾರೆ, ಅವೆಲ್ಲ ಸುಳ್ಳು. ದೇವರಾಣ ಇಲ್ಲಿ ನಮಗೆ ಏನು ಬೇಕಾಗಿರೋದು ಮನುಷ್ಯನಿಗೆ ಮೂಲಭೂತ ಸೌಕರ್ಯ ಬೇಕು, ಅದನ್ನು ನಾವು ಕೊಡ್ತೀವಿ ಸರ್. ಹೆಗ್ನಳ್ಳಿ ವಾರ್ಡ್ನಲ್ಲೂ ಕೂಡ ಕಳೆದ ವಾರ್ಡ್ಗಳಂತೆ ಇಲ್ಲೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು. ಏನಂದರೆ ಮುಖ್ಯವಾಗಿ ಇಲ್ಲಿರುವಂಥದ್ದು ರಸ್ತೆ ಗುಂಡಿಗಳು. ಯಾಕಂದರೆ ಅರ್ಧಕ್ಕೆ ನಿಂತಿರೋಂಥ ಕಾಮಗಾರಿಗಳಿರ್ಬೋದು, ಮತ್ತು ಆ ರಸ್ತೆಗೆ ಟಾರ್ ನೋಡೇ ಸುಮಾರು ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಯಾರೂ ಕೂಡ ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ಏನು ಜನರ ಸಮಸ್ಯೆ ಕೇಳೋಕ್ಕೆ ಬರೋದಿಲ್ಲ. ಕೇವಲ ಎಲೆಕ್ಷನ್ ಟೈಮಲ್ಲಿ ರಾಜಕಾರಣಿಗಳು ಬಂದರೆ ಇನ್ನು ಅಧಿಕಾರಿಗಳಂತೂ ಈ ಕಡೆ ತಿರುಗಿ ನೋಡಲ್ಲ ಅಂತೇಳಿ ಜನ ತಮ್ಮ ಅಳಲನ್ನು ತೋಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೃದಯ ಜೊತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.